ಗೀತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸಿಂಪಲಾದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ಹಲಸಿನ ಬೀಜ, ಸೌತೆಕಾಯಿ, ನುಗ್ಗೆಕಾಯಿ ಹಾಗೂ ಮಾವಿನಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಈ ಕಡೆ ನಾನಿವಾಗ ಅದಕ್ಕೆ ಬೇಕಾದ ಮಸಾಲವನ್ನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಬ್ಯಾಡಗಿ ಮೆಣಸು ಹಾಗೂ ಊರ ಮೆಣಸನ್ನು ಹಾಕಿ ಜೊತೆಗೆ ಕೊತ್ತಂಬರಿ, ಜೀರಿಗೆ ಹಾಗೂ ಸ್ವಲ್ಪ ಸಾಸಿವೆಯನ್ನು ಹಾಕಿ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡದಿದ್ರೂ ನಡೀತದೆ, ಆದರೆ ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಿ ಹಾಕಿದರೆ ತುಂಬಾ ಟೇಸ್ಟಾಗಿ ಬರ್ತದೆ. ಹಾಗೆಯೇ ಒಂದು ತೆಂಗಿನಕಾಯಿ ಅರ್ಧ ಭಾಗ ತೊಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಅರಸಿನವನ್ನು ಹಾಕಿದ್ದೇನೆ. ಹಾಗೆ ಇಲ್ಲಿ ಇವಾಗ ಫ್ರೈ ಮಾಡಿದ್ದನ್ನು ಕೂಡ ಹಾಕಿದ್ದೇನೆ. ಇನ್ನು ಇದಕ್ಕೆ ಒಂದು ಅರ್ಧ ತುಂಡಾಗುವಷ್ಟು ಶುಂಠಿ ಹಾಗೂ ನೀರುಳ್ಳಿ, ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೇನೆ. ಶುಂಠಿ ಹಾಕೋದ್ರಿಂದ ಈ ಹಲಸಿನ ಬೀಜ ಹಾಕುವಾಗ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಹಾಗೆ ಇವಾಗ ಹಲಸಿನ ಬೀಜ ಮತ್ತು ಸೌತೆಯನ್ನು ತೊಳೆದು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡ್ತೇನೆ. ಉಳಿದ ನುಗ್ಗೆಕಾಯಿ ಹಾಗೂ ಮಾವಿನಕಾಯಿಯನ್ನು ಇದು ಬೆಂದಾದ ಮೇಲೆ ಹಾಕ್ತೇನೆ, ಅದು ಬೇಗನೆ ಬೇಯ್ತದೆ. ಇವಾಗ ನೋಡಿ, ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೇನೆ. ಇವಾಗ ಇಲ್ಲಿ ಹಲಸಿನ ಬೀಜ ಹಾಗೂ ಸೌತೆಕಾಯಿ ಬೆಂದ ಮೇಲೆ ಇಲ್ಲಿ ನುಗ್ಗೆಕಾಯಿ ಹಾಗೂ ಮಾವಿನಕಾಯಿಯನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೇನೆ. ಇಲ್ಲಿ ನೋಡಿ, ಮಸಾಲ ಕೂಡ ಗ್ರೈಂಡಾಗಿ ರೆಡಿಯಾಗಿದೆ. ಹಾಗೆ ಇವಾಗ ಈ ಕಡೆ ಬೇಯಿಸ್ಲಿಕ್ಕಿಟ್ಟಂತಹ ಸೌತೆಕಾಯಿ, ಹಲಸಿನ ಬೀಜ, ಮಾವಿನಕಾಯಿ, ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಇವಾಗ ಕಡೆದಿಟ್ಟಂಥ ಮಸಾಲವನ್ನು ಹಾಕ್ತೇನೆ. ಹಾಗೆ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಇದನ್ನು ಮಾಡ್ಕೊಳ್ತೇನೆ. ಜಾಸ್ತಿ ದಪ್ಪ ಮಾಡೋದು ಬೇಡ, ಯಾಕೆಂದರೆ ಹಲಸಿನ ಬೀಜ ಹಾಕಿದ್ದೇವೆ. ಹಲಸಿನ ಬೀಜ ಹಾಕಿದರೆ ನಾವು ಮಾಡಿದ ಪದಾರ್ಥ ಬೇಗನೆ ದಪ್ಪವಾಗಿ ಬಿಡ್ತದೆ. ಹಾಗೆ ಇವಾಗ ನೋಡಿ, ಇಷ್ಟು ತೆಳುವಾಗಿ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಈ ಉಪ್ಪನ್ನು ಹಾಕಿ ಆದಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಿಸಲಿಕ್ಕೆ ಇಡ್ತೇನೆ. ಇದು ಒಂದು ಡಿಫ್ರೆಂಟ್ ಆದ ಪದಾರ್ಥ ಅಂತ ಹೇಳ್ಬೋದು. ತುಂಬಾ ಟೇಸ್ಟ್ ಆಗ್ತದೆ. 4 ಬಗೆಯ ಐಟಮ್ಸ್ ಹಾಕಿ ಈ ಪದಾರ್ಥವನ್ನು ಮಾಡ್ತೇನೆ. ಹಾಗೆಯೇ ತುಂಬಾ ಟೇಸ್ಟಾಗಿ ಬಂದಿತ್ತು ಕೂಡ. ಇವಾಗ ನೋಡಿ, ಇಲ್ಲಿ ಪದಾರ್ಥ ಕೂಡ ಚೆನ್ನಾಗಿ ಕುದೀತಾ ಇದೆ. ಹಾಗೆಯೇ ಇಲ್ಲಿ ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೇನೆ. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡಬೇಕು. ಇವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಗೂ ಹಿಂಗನ್ನು ಹಾಕಿದೆ. ಹಿಂಗು ಹಾಕಿ ಆದಮೇಲೆ ಇಲ್ಲಿ ಕರಿಬೇವನ್ನು ಕೂಡ ಹಾಕಿದೆ. ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಪದಾರ್ಥಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ. ಇವಾಗ ನೋಡಿ, ರುಚಿಯಾದ ಮಿಕ್ಸ್ಡ್ ಸಾರು ರೆಡಿ ಆಯಿತು. ತುಂಬಾ ಟೇಸ್ಟಾಗಿ. ಅದೇ ರೀತಿ ಮಾವಿನಕಾಯಿ ಹಾಕಿದ್ರಿಂದ ಇದರ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಈ ಒಂದು ಸಿಂಪಲಾದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.